ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಭ್ರಮ ಚಾನಲ್. ನಾನು ನಿಮ್ಮನೆ ಹುಡುಗಿ ದೀಪಿಕಾ ಗೌಡ. ಇವತ್ತು ನನಗೆ ಸ್ವಲ್ಪ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಅದಕ್ಕೆ ಹಾಸನಲ್ಲೇ ಫೇಮಸ್ ಆಗಿರೋ ಹರ್ಷ ಸ್ವೀಟ್ಸ್ ಮತ್ತು ಗುಂಡಣ್ಣ ಬೇಕ್ರಿಗೆ ನಾನು ವಿಸಿಟ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಚಿಕ್ಕ ಪುಟ್ಟ ಶಾಪಿಂಗ್ ಮುಗಿಸ್ಕೊಂಡು ಗಜಾನನ ಹೋಟೆಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಇನ್ನೇನಕ್ಕೆ ತಡ, ಸ್ಟಾರ್ಟ್ ಮಾಡೋಣ. ಈ ಹರ್ಷ ಸ್ವೀಟ್ಸಲ್ಲಿ ಫೇಮಸ್ ಆಗಿರೋ ಚಂಪಾಕಲಿ ಮತ್ತು ಜಾಮೂನು ದಿನದಲ್ಲಿ 2 ಟೈಮ್ ಮಾತ್ರ ಸಿಗುತ್ತೆ. ಹೌದು, ಒಂದು 11 ಗಂಟೆಗೆ, ಒಂದು 3 ಗಂಟೆಗೆ. ಅಲ್ಲೇ ಬೋರ್ಡ್ ಕೂಡ ಮೆನ್ಷನ್ ಮಾಡಿರ್ತಾರೆ. ನಾನು ಬಂದಿದ್ದ ಟೈಮ್ ನೋಡ್ರೆ ಸರಿಯಾಗಿ 11 ಗಂಟೆಗೆ ಬಂದಿದೆ. ಎದ್ವಾ ರಶ್ ಇತ್ತು. ಈ ರಶ್ ಒಳಗಡೆ ಹೋಗಿ ನನಗೆ ಬೇಕಾಗಿದ್ರೆ ನಾನು ಇಲ್ಲೆಂತೂ ತಿನ್ನೋಕ್ಕಾಗಲ್ಲ ಅಂತ ಪಾರ್ಸಲ್ ತೊಗೊಂಡು ಆಚೆ ಬರೋಷ್ಟರಲ್ಲಿ ಒಂದು ಯುದ್ಧನೇ ಗೆದ್ಕೊಂಡು ಆಚೆಗೆ ಬಂದಂಗೆ ಫೀಲ್ ಆಗ್ತಾಯಿತ್ತು. ಸೊ ಏನೇನು ಬೇಕು ಎಲ್ಲ ಪಾರ್ಸಲ್ ತೊಗೊಂಡು ಈಚೆ ಬಂದೆ. ಈಚೆಗೆ ಬರ್ತಿದ್ದಂಗೆ ಕಣ್ಣಿಗೆ ಕಾಣಿಸಿದ್ದು ಗುಂಡಣ್ಣ ಬೇಕ್ರಿ. ಇವ್ರ ಹತ್ರ ಚಾಕ್ಲೇಟ್ ಬನ್ ತುಂಬ ಫೇಮಸ್. ಇವಾಗ ವೆರೈಟಿ ಬನ್ಗಳನ್ನ ಇವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವೆರೈಟಿ ಕೇಕ್ಗಳನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ. ಇಲ್ಲಿ ಏನೇನು ಫೇಮಸ್, ಏನೇನು ಸಿಗುತ್ತೆ ಅಂತ ಅವ್ರನ್ನೇ ಕೇಳ್ಕೊಂಡು ನಾವೇನೇನೆಲ್ಲ ಟೇಸ್ಟ್ ಮಾಡಿದ್ವಿ ಹೇಳ್ತೀನಿ, ಬನ್ನಿ. ನಾನಿಲ್ಲಿ ಒಳಗೆ ಬರ್ತಿದ್ದಂಗೆ ಫಸ್ಟ್ ಟ್ರೈ ಮಾಡಿದ್ದು ಹನಿ ಕೇಕ್, ನಂತರ ಚಾಕ್ಲೇಟ್ ಬನ್ನ ಟ್ರೈ ಮಾಡಿದೆ. ಎರಡೂ ಕೂಡ ಟೇಸ್ಟ್ ವಾಸ್ ತುಂಬ ಚೆನ್ನಾಗಿತ್ತು. ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ರಸಮಲೈ ಟ್ರಸ್ಟಿ ಚೆಸ್ ಕೇಕ್ ಅಂತ, ಇದು ಮ್ಯಾಂಗೋ ಟ್ರಸ್ಟಿ ಚೆಸ್ ಕೇಕ್. ನಿಮ್ಮಲ್ಲಿ ಏನು ತುಂಬ ಫೇಮಸ್? ಚಾಕ್ಲೇಟ್ ಬನ್ನು, ಸ್ಪೆಷಲ್ ಹನಿ ಕೇಕು, ಚೀಸ್ ಕೇಕ್ ಇದೆ, ಆಮೇಲೆ ಟ್ರಸ್ಟಿ ಚೆಸ್, ಕ್ರೀಮ್ ಚೀಸ್ ಮತ್ತು ಎಪಿಕಾಲ್ ಚೀಸ್ ಬರುತ್ತೆ. ಇನ್ನೊಂದು ಬ್ಲೂಬೆರಿ ಒಂದು ಬರುತ್ತೆ, ಅದು ಅಷ್ಟೇ. ಬ್ಲೂಬೆರಿ ಎಷ್ಟು ವರ್ಷ ಆಯಿತು? 24 years ಆಯಿತು. ನಿಮ್ಮ ಹೆಸರು? ಸಂತೋಷ್. ಮ್ಯಾಂಗೋ ಅಲ್ಲ? ನೈಸ್. ಟೇಸ್ಟ್ ಚೆನ್ನಾಗಿದೆ. ಎರಡು ಟ್ರೈ ಮಾಡಿ. ಡಿಫ್ರೆಂಟ್ ಆಗಿದೆ. ಟೇಸ್ಟೆಂದು ತುಂಬ ಚೆನ್ನಾಗಿತ್ತು. ನೀವು ಕೂಡ ಹಾಸನವರಾಗಿದ್ದರೆ ಬಂದು ಇಲ್ಲಿ ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ನಾನು ಇಲ್ಲಿಂದ ನೆಕ್ಸ್ಟು ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಯಾವುದೋ ಒಂದು ಸೇಲ್ ಹಾಕಿದ್ದಾರೆ. ಬ್ರ್ಯಾಂಡೆಡ್ ಕ್ಲಾತ್ ಎಲ್ಲ ಕಡಿಮೆ ಬೆಲೆಯಲ್ಲಿ ಸಿಗ್ತಾಯಿದೆ, 80% ಆಫ್ ಅಂತ ಹೇಳಿ ಯಾವುದೋ ಒಂದು ನ್ಯೂಸಲ್ಲಿ ನೋಡಿದೆ. ಸೊ ಇವತ್ತು ನಾಳೆ ಲಾಸ್ಟ್ ಅಂತ ಹೇಳಿದ್ರು. ಸೊ ಹಾಗಾಗಿ ಇವತ್ತು ಹೆಂಗೂ ಫ್ರೀ ಇದೀವಲ್ಲ ಅಂತ ಹೋದ್ವಿ. ಬನ್ನಿ ನೋಡೋಣ ನಾನೇನೆಲ್ಲ ಶಾಪಿಂಗ್ ಮಾಡಿದೆ, ಏನೇನೆಲ್ಲ ತೊಗೊಳ್ಬೋದು. ಅಲ್ಲಿ ಎಕ್ಸ್ಪೆಕ್ಟೇಷನ್ ಕೂಡ ಇದೆ, ನೋಡೋಣ ಇಲ್ಲಿ ಏನೇನು ಸಿಗುತ್ತೆ ಅಂತ. ಬನ್ನಿ ಹೋಗೋಣ. ನಮ್ಮದು ಲೈಫ್ ರೊಟೀನ್ ಹೇಗಾಗಿದೆ ಅಂತಂದರೆ, ದಿನ ಎದ್ದು ಯೋಗ, ಮೆಡಿಟೇಷನ್ ಮಾಡು, ತಿಂಡಿ ಪ್ರಿಪೇರ್ ಮಾಡು, ಮಕ್ಳಿಗೆ ರೆಡಿ ಮಾಡು, ನೀನು ಕೆಲ್ಸಕ್ಕೆ ಹೋಗು, ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಮತ್ತೆ ಈವ್ನಿಂಗ್ ಬಾ, ಮತ್ತೆ ಸ್ವಲ್ಪ ಮಕ್ಳಿಗೆ ಟ್ಯೂಷನ್ ಮಾಡು, ಮತ್ತೆ ಅಡುಗೆ ಮಾಡು, ತಿಂದು ಮಲ್ಕೊ. ಇದೇ ದಿನ ಲೈಫ್ ರೊಟೀನ್ ಆಗಿ ನಮಗೂ ಮೈಂಡ್ ರಿಫ್ರೆಶೇ ಆಗ್ತಾ ಇರಲಿಲ್ಲ. ಸೊ ಮೈಂಡ್ ರಿಫ್ರೆಶ್ ಆಗಬೇಕು ಅಂತ ಹೊರಗಡೆ ಬಂದ್ವಿ. ಮಕ್ಕಳು ಕೂಡ ಅಕ್ಕನ ಮನೆಗೆ ಹೋಗಿದ್ರು. ಮಕ್ಕಳು ಬಂದಿದ್ರೆ ನನಗೂ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾಯಿತ್ತು. ಮಕ್ಳನ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಅವ್ರು ಎವ್ರಿ ಸ್ಯಾಟರ್ಡೆ ಸಂಡೇ ಅಕ್ಕನ ಮನೆಗೆ ಹೋಗ್ತಾರೆ, ಇಲ್ಲಾಂದರೆ ಅಕ್ಕನ ಪಾಪು ಎಲ್ಲ ಇಲ್ಲೇ ಬಂದುಬಿಡ್ತಾರೆ. ಸೊ ಮಕ್ಳಿಗೂ ಏನಾದ್ರು ಸಿಗುತ್ತಾ ಶಾಪಿಂಗ್ ಮಾಡೋಣ. ನನ್ನ ಮಗ ಹೇಳಿದ್ದಾನೆ ಅವ್ನಿಗೆ ಶೂಸ್ ಬೇಕಂತೆ, ಸ್ಪೋರ್ಟ್ಸ್ ಶೂಸ್. ನೋಡೋಣ ಅಲ್ಲೇನಾದ್ರು ಕಡಿಮೆಗೆ ಸಿಗುತ್ತಾ ಅವನಿಗೆ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ಇವಾಗ ಒಳಗೆ ಹೋಗೋಣ, ಏನೇನೆಲ್ಲ ಸಿಗುತ್ತೆ ನೋಡೋಣ.
ಬಟ್ಟೆನೂ ಕೂಡ ಚೆನ್ನಾಗಿರಲಿಲ್ಲ. ಅಲ್ಲೊಂದು ಮಗು ಫ್ರಾಕ್ದು ವೀಡಿಯೋ ಹಾಕಿದ್ದೀನಿ, ಫುಲ್ ಗಲೀಜಾಗೋಗಿದೆ. ಯಾವ ಬ್ರ್ಯಾಂಡೆಡು ಇರಲಿಲ್ಲ, ಎಂಥದ್ದು ಇರಲಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡ್ವಿ ಅಂತೇಳಿ ಅಲ್ಲಿಂದ ಹೊರಟು ಗಜಾನನ ರಿಫ್ರೆಶ್ಮೆಂಟು, ಹಾಸನಲ್ಲೇ ಫೇಮಸ್ ಆಗಿರುವಂಥ ತುಪ್ಪದ ದೋಸೆಗೆ ಫೇಮಸ್ಸು, ಬೆಣ್ಣೆಕಾಲಿ ದೋಸೆಗೆ ಫೇಮಸ್ಸು, ಮಸಾಲೆ ದೋಸೆಗೆ ಫೇಮಸ್ಸು. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೊರಟ್ವಿ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಪ್ಪ ಬೆಣ್ಣೆಗೆ ಇಲ್ಲಿ ಕೊರತೆನೇ ಇಲ್ಲ ಅನ್ನೋಷ್ಟು ಹಾಕ್ಕೊಡ್ತಾರೆ. ಇದು ಒಂದೇ ಹೋಟ್ಲಲ್ಲಿ ಅನಿಸುತ್ತೆ ನಾನು ನೋಡಿರಂಗೆ, ಅಷ್ಟೊಂದು ತುಪ್ಪ ಅಷ್ಟೊಂದು ಬೆಣ್ಣೆ ಹಾಕ್ಕೊಡ್ತಾರೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಒಂದು ಸ್ಟ್ರಾಂಗ್ ಆಗಿರೋ ಕಾಫಿ ಕುಡ್ಕೊಂಡು ಹಾಗೆ ಮುಂದೆ ಹೋದ್ವಿ. ನಾವು ಯಾವಾಗಲೇ ಹೊರಗೆ ಬಂದ್ರೂ ಎಳ್ನೀರನ್ನಂತೂ ಮಿಸ್ ಮಾಡಲ್ಲ. ಎಳ್ನೀರನ್ನ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಕುಡಿತೀವಿ. ಇಲ್ಲಿವರೆಗೂ ನನ್ನ ವೀಡಿಯೋ ನೀವು ನೋಡಿದ್ದೀರ ಅಂತಂದರೆ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನಾನು ಯಾವುದೇ ಫಸ್ಟ್ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.